ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಬೀಡೆಡ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬೀಡೆಡ್ ಸಾರಿ ಕುಚ್ಚು ಡಿಸೈನ್ ಸಿಂಪಲ್, ಈಸಿ, ಸಿಂಪಲ್ ಸಾರಿಗಳಿಗೆ ಯೂಸ್ ಮಾಡ್ಕೋಬಹುದು, ಹೆಚ್ಚು ಗ್ರ್ಯಾಂಡ್ ಅಲ್ಲದೆ ಇರೋವಂಥದ್ದು. ಹಾಗಂತ ತುಂಬ ಸಿಂಪಲ್ಲು ಅಲ್ಲ. ಇದು ಬೀಡ್ಸ್ಗಳಿಂದಾಗಿ ತುಂಬ ಸ್ವಲ್ಪ ಗ್ರ್ಯಾಂಡನ್ನು ಕಾಣಿಸುತ್ತೆ. ಚೆನ್ನಾಗಿದೆ, ಮಾಡೋದು ಈಸಿ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.95 mm. ಆಮೇಲೆ ಒಂದು ದೊಡ್ಡ ಬೀಡು ಮತ್ತು ಸ್ಮಾಲ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ. ಇದೊಂದು ದೊಡ್ಡ ಬೀಡು ಈ ಥರದ್ದು. ಆಮೇಲೆ ಸ್ಮಾಲ್ ನಾರ್ಮಲ್ ಗೋಲ್ಡನ್ ಬೀಡ್ ಇದೆಯಲ್ವ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್. ಆಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ದೊಡ್ಡ ಸೈಜ್ ಬೀಡು, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 3 ಸಾರಿ 3 ಚೈನು, 3 ಚೈನ್ ಮಾಡಿ ಬಟ್ಟೆಗೆ ಲಾಕ್, ಮತ್ತೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್, ಮತ್ತೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಈ ಥರ 3 ಸಾರಿ ಮಾಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಬೀಡು, ಇದೇ ರೀತಿ ದೊಡ್ಡ ಬೀಡು ಈ ಥರ ಸೇರಿಸ್ಕೊಂಡು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಸಾರಿ 3 ಚೈನು ಮತ್ತೆ ಬೀಡ್, ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ ಕೊನೆಯಲ್ಲಿ 2 ಸಾರಿ ಮಾಡಿ ಲಾಕ್ ಮಾಡಿ ತೋರಿಸ್ತೀನಿ. ಈ ಥರ ಬೀಡ್ಸ್ಗಳು ಸೇರಿಸ್ಕೊಂಡು ಬಂದಿದ್ದೀನಿ. ಈಗ ಕೊನೆ ಬೀಡ್ಸ್ ಸೇರಿಸಿ ಆದಮೇಲೆ 2 ಸಾರಿ 3 ಚೈನ್ ಮಾಡ್ಕೋಬೇಕು. ಇದು 1 ಸಾರಿ 3 ಚೈನು ಬಟ್ಟೆಗೆ ಲಾಕ್, ಮತ್ತೊಂದು ಸಾರಿ 3 ಚೈನು ಬಟ್ಟೆಗೆ ಲಾಕ್. ಮಧ್ಯದಲ್ಲೆಲ್ಲ 3 ಸಾರಿ ಮಾಡಿದ್ದೀನಿ, 3 ಚೈನು. ಎಂಡಲ್ಲಿ ಮತ್ತೆ ಸ್ಟಾರ್ಟಿಂಗಲ್ಲಿ 2 ಸಾರಿ 3 ಚೈನು. ಈಗ ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ. ಈ ಥರ ದಾರ ಕಟ್ ಮಾಡಿ ಇದನ್ನು ಹೊರಗೆ ತೆಗೀರಿ, ಟೈಟ್ ಆಗತ್ತೆ. ಈಗ ಮತ್ತೆ ಇಲ್ಲಿ ದಾರ ಸೇರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಫಸ್ಟು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಇದು ಈ ಸಿಂಗಲ್ ಕ್ರೋಶೆ ಲಾಕ್ ಇದೆಯಲ್ವ, ಇಲ್ಲಿ ಫಸ್ಟ್ ರೋದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬೀಡ್ ಪಕ್ಕ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿ ಈಗ ಬೀಡ್ ಹಿಂದ್ಗಡೆ ದಾರ ಬರುತ್ತಲ್ವ, ಇದು ಈ ದಾರದಲ್ಲಿ, ಈ ಬೀಡ್ ಹಿಂದ್ಗಡೆ ಇರೋಂಥ ದಾರ ಇದೆಯಲ್ವ, ಇದು ಈ ದಾರದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನು. ಈ ಥರ ನೋಡಿ, ಈ ಥರ ದಾರ ತಗೊಳ್ಳಿ, ಡಬಲ್ ಕ್ರೋಶೆ ಥರ. ಇಲ್ಲಿಂದ ದಾರ ತಗೊಂಬನ್ನಿ, ಬೀಡ್ ಒಳಗಿಂದ, ಈ ದಾರ ಒಳಗಡೆಯಿಂದ 3 ಒಂದು ಮಾಡಿ. ಈ ಥರ ದಾರ ಸುಂದ್ಕೊಳ್ಳಿ. ದಾರ ಸುಂದ್ಕೊಂಡು ಹೀಗೆ ಇಲ್ಲಿಂದ ದಾರ ತಗೊಂಬಂದು ಇಲ್ಲಿ 3 ಲೂಪ್ ಆಗತ್ತೆ, 3 ಒಂದು ಮಾಡಿ. ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಫುಲ್ಲು. ನಾಲ್ಕು 5 6 7 13 ಈ ಥರ 13 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ನಾನು. 13 ಹಾಫ್ ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ.
ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. 13 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಒಂದು ಈ ಬೀಡ್ನ ಹಿಂದ್ಗಡೆ. ನೆಕ್ಸ್ಟು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ಇದು ಎಲ್ಲಿ ಲಾಕ್ ಆಗಿದೆ ಫಸ್ಟ್ಗೆ ಅಲ್ಲಿ ಫಸ್ಟ್ ರೋದಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ನೆಕ್ಸ್ಟ್ 3 ಚೈನ್ ಇದೆ ಅಲ್ಲಿ ಸಿಂಗಲ್ ಕ್ರೋಶೆ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ನ ಬ್ಯಾಕ್ ಸೈಡ್ಗೆ ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿರೋ ದಾರ ಇದೆಯಲ್ವ ಇಲ್ಲಿ ಇದಕ್ಕೆ ಹಾಫ್ ಡಬಲ್ ಕ್ರೋಶೆ 13 ಮಾಡ್ಕೋಬೇಕು. ಇಲ್ಲಿಂದ ಹಿಂಗೆ ದಾರ ತಗೊಂಡು ಇದ್ರ ಒಳಗಡೆ ತನ್ನಿ, ಹಿಂಗೆ ತಗೊಂಡ್ಬನ್ನಿ. 3 ಲೂಪ್ ಆಗತ್ತೆ. 3 ಜೊತೆಯಲ್ಲೇ ಸೇರಿಸ್ಕೊಳ್ಳಿ. ಈ ಥರ ದಾರ ಸುಂದ್ಕೊಳ್ಳಿ. ಇದ್ರೊಳಗಿಂದ ತನ್ನಿ 3 ಲೂಪ್ ಆಗತ್ತೆ. 3 ಸೇರಿಸ್ಕೊಳ್ಳಿ. ಈ ಥರ 13 ಮಾಡ್ಕೋಬೇಕು. ಈಸಿ ಇದೆ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಈ ಥರ 13 ಹಾಫ್ ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಹಾಫ್ ಡಬಲ್ ಕ್ರೋಶೆ ಹಾಕಿ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿ ಮತ್ತೆ ಬೇರೆ ಕಲರ್ ದಾರ ಸೇರಿಸ್ಕೊಂಡು ಆರ್ಚ್ ಮಾಡಿದ್ದೀನಿ. ಇಲ್ಲಿ ಈ ಥರ ತೋರಿಸ್ತೀನಿ ನಾನು. ಈಗ ಇಲ್ಲಿ ನೀವು ಲಾಕ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಸೇರಿಸ್ಕೊಂಡ್ಮೇಲೆ ಫಸ್ಟ್ 3 ಚೈನ್ ಇರುತ್ತಲ್ವ ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ ನಾನು 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ದಾರ ಮೇಲೆ ಎಳ್ಕೊಂಡು ಈ ಥರ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಗೋಲ್ಡನ್ ಬೀಡ್, ಮೆಟಲ್ ಬೀಡ್. ಅದಾದಮೇಲೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಇದೆಯಲ್ವ ಆರ್ಚು, ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸೇರಿಸಿ, ಆಮೇಲೆ ಸಿಂಗಲ್ ಕ್ರೋಶೆ, ಮತ್ತೆ 2 ಬೀಡ್, ಈ ಥರ ಬೀಡ್ ಸೇರಿಸಿ ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ಸ್. 4 ಬೀಡ್ಸ್ ಸೇರಿಸಿದ್ದೀನಿ. ಈ ಥರ 4 ಬೀಡ್ಸ್ ಆದಮೇಲೆ ನೆಕ್ಸ್ಟು ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟು ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟು ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟು ಸಿಂಗಲ್ ಕ್ರೋಶೆ. ಅಂದರೆ ಒಟ್ಟು 5 ಪ್ಲೇನ್ ಸಿಂಗಲ್ ಕ್ರೋಶೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 4 ಬೀಡ್ಸ್ ಸೇರಿಸ್ಬಿಟ್ಟು 4ರಿಂದ ಬೀಡ್ಸ್ ಆದಮೇಲೆ 1 2 3 4 ಇನ್ನೊಂದು 5 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ 5 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 5 ಆದಮೇಲೆ ಮತ್ತೆ ಇಲ್ಲಿ ಬೀಡ್ ಸೇರಿಸ್ಕೊಳ್ಳಿ. ಆಮೇಲೆ ಅದೇ ಥರ 4 ಬೀಡ್ಸು ಇದೇ ಥರ ಬೀಡ್ಸ್, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಬೀಡ್ಸ್, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಆಮೇಲೆ ಬೀಡ್ಸ್, ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟ್ ಬೀಡ್ಸ್, ಅದರ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ. ಈ ಥರ ಸೇರಿಸ್ಕೋಬೇಕು. ನೀವು ಕೌಂಟಿಂಗ್ ಮಾಡಬೇಕು. ಈ ಹಾಫ್ ಡಬಲ್ ಕ್ರೋಶೆ ಮಾಡುವಾಗಲೇ ಲೆಕ್ಕ ಕರೆಕ್ಟಾಗಿ ಇಟ್ಕೊಂಡಿರಬೇಕು. ನೀವು ಈ ಬೀಡ್ಸ್ ಹೊಂದ್ಕೊಂಡು ಮೇಲೆ ಡಬಲ್ ಕ್ರೋಶೆ ಇರುತ್ತಲ್ವ ಹಾಫ್ ಡಬಲ್ ಕ್ರೋಶೆ, ಅದನ್ನು ಕೌಂಟ್ ಮಾಡ್ಕೊಳ್ಳಿ. ಅಂದರೆ 1 2 3 4ಕ್ಕೆ ಬೀಡ್ಸ್ ಹಾಕಿದ್ದೀನಿ. ಅಂದರೆ ಬೀಡ್ಸ್ ಹಾಕಿ ಫಸ್ಟಿಂದಲ್ಲಿ ಲಾಕ್ ಮಾಡಿದ್ದು, ಆಮೇಲೆ 2ನೇದು 3ನೇದು 4ನೇದು, ಆಮೇಲೆ 5 6 7 8 ಪ್ಲೇನ್, 9ರಿಂದ ನಂತರ 9 10 11 12 ಬೀಡ್ಸ್, 13ರಲ್ಲಿ ಒಂದು ಲಾಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ನೆಕ್ಸ್ಟು ಈ ಲಾಕ್ ಇದರ ಲಾಕ್ ಅಲ್ಲ, ಇಲ್ಲಿ ಮಿಡ್ಲಲ್ಲಿ ಒಂದು 3 ಚೈನ್ ಇದೆಯಲ್ವ, 3ನೇ ಈ ಮಿಡ್ಲಿನ ಚೈನು ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಈ ಬೀಡ್ನ ಪಕ್ಕದ್ದಲ್ಲ, ಅದರ ನಂತರದ್ದು ಮಿಡ್ಲಲ್ಲಿ 3 ಸಾರಿ ನಾವು 3 3 ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಮಿಡ್ಲಿನ 3 ಚೈನಲ್ಲಿ ಲಾಕ್ ಮಾಡಬೇಕು. ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, ಆಮೇಲೆ ಇಲ್ಲಿಂದ ಮತ್ತೆ ಇದೇ ಥರ ಬೀಡ್ಸ್ ತಗೊಳ್ಳಿ, ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬಂದು ಮಧ್ಯದಲ್ಲಿ 5 ಪ್ಲೇನ್ ಮಾಡ್ಕೊಳ್ಳಿ. ಇದು ಕುಚ್ಚಿಗೆ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು.
ಪೂರ್ತಿ ಮಾಡಿ ತೋರಿಸ್ತೀನಿ. ಇಲ್ಲಿ ಮಿಡ್ಲಲ್ಲಿ ಸೇರಿಸ್ತಾ ಇಲ್ಲ ಕುಚ್ಚು, ನಾನು ಈ ಆರ್ಚಿನ ಮಿಡ್ಲಲ್ಲಿ ಕುಚ್ಚು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ತಾ ಇದ್ದೀನಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚು ಹಾಕಿದ ಮೇಲೆ ಗೊತ್ತಾಗತ್ತೆ, ಈಗಷ್ಟು ಗೊತ್ತಾಗಲ್ಲ ನಿಮಗೆ. ಕುಚ್ಚು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಗ್ರ್ಯಾಂಡ್ ಕಾಣಿಸುತ್ತೆ ಸಿಂಪಲ್ ಆದ್ರೂ ಬೀಡ್ಸ್ ಇರೋದ್ರಿಂದ. ಪೂರ್ತಿ ಮಾಡಿ ತೋರಿಸ್ತೀನಿ. ಆರ್ಚ್ಗಳು ಈ ಥರ ಬರುತ್ತೆ. ಈಗ ಎಂಡಲ್ಲಿ ಇದು ಈ ಥರ ಬೀಡ್ಸ್ ಸೇರಿಸ್ಕೊಂಡ್ಮೇಲೆ ಲಾಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಅಲ್ಲಿ 1 2 ಮತ್ತು ಉಳಿದಿರೋ ಜಾಗನ ಫಿಲ್ ಮಾಡಿಕೊಂಡು, ಜಾಗ ಎಷ್ಟು ಉಳಿದಿದೆ ಅದನ್ನು ನೋಡ್ಕೊಂಡು ಮಾಡಿ. ಆಮೇಲೆ ಈ ಲಾಕಲ್ಲಿ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಮತ್ತು ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದಕ್ಕೆ 150 ಎಳೆ ದಪ್ಪ 150 ಎಳೆ ಮಾಡಿದ್ದೀನಿ ನಾನು. ಕುಚ್ಚಿಂದು ದಪ್ಪ ಕುಚ್ಚು ಮಾಡಿದ್ದೀನಿ, ಆದರೆ ಉದ್ದ ಹೆಚ್ಚು ಮಾಡಿಲ್ಲ, ಕಟ್ ಮಾಡಿದ್ದೀನಿ. ಯಾಕಂದರೆ ಆರ್ಚ್ ದೊಡ್ಡ ಇರುತ್ತಲ್ವ, ಆಮೇಲೆ ತುಂಬ ಉದ್ದ ಕುಚ್ಚು ಹಾಕಿದರೆ ಚೆನ್ನಾಗಿರಲ್ಲ. ಅದಕ್ಕೆ ಆರ್ಚ್ ಇದೇ ಶೇಪಲ್ಲಿ ಈ ಥರ ಸ್ವಲ್ಪ ಉದ್ದ ಶೇಪಲ್ಲಿ ಬರೋ ಥರ ನಾನು ಮಾಡಿರೋದು ಬೇಕು ಅಂತ ಈ ಬೀಡ್ ಹಾಕಿ. ನೀವು ರೌಂಡ್ ಬೀಡ್ಸ್ ಹಾಕಿದರೆ ರೌಂಡ್ ಆರ್ಚ್ ಬರುತ್ತೆ. ನಿಮಗೆ ರೌಂಡ್ ಆರ್ಚ್ ಬೇಕು ಅಂದರೆ ಮಿಡ್ಲ್ ಬೀಡ್ಸ್ ಇದೆಯಲ್ವ, ಅದು ರೌಂಡ್ ಶೇಪಲ್ಲಿರೋ ಬೀಡ್ಸ್ ಹಾಕ್ಕೊಳ್ಳಿ. ಇದು ಸ್ವಲ್ಪ ಉದ್ದ ಶೇಪ್ನ ಬೀಡ್, ಅದಕ್ಕೆ ಆರ್ಚನ್ನು ಸ್ವಲ್ಪ ಉದ್ದ ಶೇಪಲ್ಲಿ ಬಂದಿದೆ. ಈ ಥರ ಮಿಡ್ಲಲ್ಲಿ ಕುಚ್ಚು ಹಾಕಿದಾಗ ಇದು ಆರ್ಚ್ ಚೆನ್ನಾಗಿ ಬರುತ್ತೆ. ಅವಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಈ ಥರ ಡಿಸೈನ್ಗಳು, ಒಳ್ಳೊಳ್ಳೆ ಡಿಸೈನ್ಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.